ಹಾಯ್ ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕುಣಬಿ ಬ್ರದರ್ಸ್ ಎಜುಕೇಷನಲ್ ಚಾನಲ್. ವಿದ್ಯಾರ್ಥಿಗಳ ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಮತ್ತು ಮೊರಾರ್ಜಿ ದೇಸಾಯಿ ಈ ಒಂದು ಪ್ರವೇಶ ಪರೀಕ್ಷೆಗಳ ಒಂದು ಪೂರ್ವ ತಯಾರಿಗಾಗಿ ಇಂಗ್ಲೀಷ್ ವಿಷಯದ ಪ್ರಮುಖ ಒಂದು ಮಾದರಿ ಪ್ರಶ್ನೋತ್ತರಗಳನ್ನು ಈಗ ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋ ತಮ್ಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ, ಸರ್ ಇಂಗ್ಲೀಷ್ ಕ್ಲಾಸ್ಗಳನ್ನು ಹಾಕಿ ಅಂತ ತಿಳಿಸೋ ನಿಮಗಾಗಿ ಈ ಒಂದು ಕ್ಲಾಸಸ್ಸನ್ನು ನಿಮಗೆ ಪ್ರೊವೈಡ್ ಮಾಡ್ತಾಯಿದ್ದೀನಿ. ಈ ಒಂದು ಕ್ಲಾಸ್ ತಮಗೆ ಇಷ್ಟ ಆಯಿತು ಅಂತಂದರೆ ತಪ್ಪದೇ ಈ ಒಂದು ಕ್ಲಾಸಿಗೆ ಲೈಕ್ ಮಾಡೋದ್ರ ಜೊತೆ ನೀವು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಫಸ್ಟ್ ಕ್ವಶನ್, ಕೌಶಿಕಾ ಆಸ್ಕ್ಡ್ ವಸಿಷ್ಠ ಟು ಗಿವ್ ಶಬಾಲೆ ಟು ಹಿಮ್ ಇನ್ ಎಕ್ಸ್ಚೇಂಜ್ ಫಾರ್ ಆಪ್ಷನ್ ಎ 11,000, ಬಿ 10,000, ಸಿ 1,000, ಡಿ 3,000. ಕೌಶಿಕಾ ಇದು ನಿಮಗೆ ಸಿಲೆಬಸ್ ವೈಸ್ ಇರುವಂಥ ಒಂದು ಕ್ವಶನ್, 5ನೇ ತರಗತಿಯಲ್ಲಿ ಬಂದಿರುವಂಥ ಒಂದು ಸಿಲೆಬಸ್ ವೈಸ್ ಇರುವಂಥ ಒಂದು ಕ್ವಶನ್. ಸೊ ಆಪ್ಷನ್ ಬಿ ಇಸ್ ದ 10,000 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 2. AEIOU, these are called vowels, consonants, alphabets, silent letters. The right answer is option A, vowels. ನೆಕ್ಸ್ಟ್ ಕ್ವಶನ್, ವಾಕ್ಡ್ ಫಾಸ್ಟ್ ಟೆನ್ಸ್ ಫಾರ್ಮನ್ನು ಕೇಳ್ತಾ ಇದ್ದಾರೆ. ಈಟ್ ಏನಾಗುತ್ತೆ ಡ್ಯಾಶ್, ಈಟ್ ಏನಾಗುತ್ತೆ ಡ್ಯಾಶ್. ಆಪ್ಷನ್ ಎ ಈಟಿಂಗ್, ಬಿ ಏಟ್, ಸಿ ಎಡಿಟಿಂಗ್, ಡಿ ನನ್ ಅಂತಂದರೆ ಯಾವುದೂ ಅಲ್ಲ ಅಂತ ಅರ್ಥ. ಸೊ ವಾಕ್ಡ್ ಆದರೆ ಈಟ್ ಏನಾಗುತ್ತೆ ಏಟ್, ATE. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 4. ಲಿಸನ್ ಇನ್ ದ ವರ್ಡ್ ವಿಚ್ ಇಸ್ ಸೈಲೆಂಟ್ ಲೆಟರ್ಸ್. ಇಲ್ಲಿ ಲಿಸನ್ ಅಂತ ಕೊಟ್ಟಿದ್ದಾರೆ. ಸೊ ಇದರೊಳಗೆ ನಾವು ಸೈಲೆಂಟ್ ಲೆಟರ್ ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಇದರೊಳಗೆ ಲಿಸನ್ ಅಂತ ಇದೆ, ಸೈಲೆಂಟ್ ಲೆಟರ್ ಯಾವುದು ಅಂತ ಕೇಳಿದಾಗ ಸೈಲೆಂಟ್ ಲೆಟರ್ ಇಸ್ ದ ಆಪ್ಷನ್ ಸಿ, ಟಿ. ಲಿಸ್ಟನ್ ಅಂತ ಓದೋದಿಲ್ಲ, ಲಿಸನ್ ಅಂತ ಓದ್ತೀವಿ. ಸೊ ಟಿ ಇಸ್ ದ ಸೈಲೆಂಟ್ ಲೆಟರ್. ನೆಕ್ಸ್ಟ್ ಕ್ವಶನ್, ದ ಸಿಂಪಲ್ ಪಾಸ್ಟ್ ಟೆನ್ಸ್ ಫಾರ್ಮ್ ದ ವರ್ಬ್ ಗಿವ್ ಈಸ್ ಡ್ಯಾಶ್. ಗಿವನ್, ಅಗ್ರಿ, ಗೇವ್. ಗಿವ್ ಏನಾಗುತ್ತೆ ಆಪ್ಷನ್ ಡಿ, ಗೇವ್. ಓಕೆ, ನೆಕ್ಸ್ಟ್ ಕ್ವಶನ್, ಶಿಪ್, ಬ್ಲೀಟ್, ಓಲ್ ಡ್ಯಾಶ್. ಇದು ಅನಿಮಲ್ ಸೌಂಡ್ಸನ್ನು ಕೇಳ್ತಾ ಇದ್ದಾರೆ. ಸೊ ಹೂಟ್, ಬಾರ್ಕ್ಸ್, ಟ್ರಂಪೆಟ್ಸ್, ಮೇವ್. ಶಿಪ್ ಬ್ಲೀಟ್ ಆದರೆ ಓಲ್ ಏನಾಗುತ್ತೆ ಹೂಟ್. ನೆಕ್ಸ್ಟ್ ಕ್ವಶನ್ ನಂಬರ್ 7. ಅ ಪರ್ಸನ್ ಹೂ ಟೀಚ್ ಇನ್ ಅ ಸ್ಕೂಲ್. ಫೈಂಡ್ ಒನ್ ವರ್ಡ್ ಫಾರ್ ದ ಅಬೌವ್ ಸೆಂಟೆನ್ಸ್. ಫಾರ್ಮರ್, ಲಾಯರ್, ಫಾರ್ಮರ್ಸ್, ಟೀಚರ್. ದ ರೈಟ್ ಆನ್ಸರ್ ಇಸ್ ನೋಡಿ, ಒನ್ ಪರ್ಸನ್ ಹೂ ಟೀಚ್ ಅ ಸ್ಕೂಲ್. ಶಾಲೆಯಲ್ಲಿ ಬೋಧನೆ ಮಾಡುವಂಥವ್ರಿಗೆ ಏನಂತ ಕರೀತಾರೆ, ಟೀಚರ್ ಅಂತ ಕರೀತಾರೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 8. ದ ಕರೆಕ್ಟ್ ಪ್ಲೇಸ್ಮೆಂಟ್ ಆಫ್ ಅಪೋಸ್ಟ್ರೋಫ್ ಈಸ್. ಇದನ್ನು ಅಪೋಸ್ಟ್ರೋಫ್ ಚಿಹ್ನೆ ನೋಡಿದಾಗ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಸೆಲೆಕ್ಟ್ ದ ಕರೆಕ್ಟ್ ಮೀನಿಂಗ್ಫುಲ್ ಸೆಂಟೆನ್ಸ್ ಡ್ಯಾಶ್. ಪ್ರೀತಿ is girl brilliant. Option B, Preeti is a brilliant girl. C, Preeti girl a brilliant is. A is brilliant Preeti girl. ಸೊ ಇದಕ್ಕೆ ಸರಿಯಾದ ಉತ್ತರ ಪ್ರೀತಿ ಈಸ್ ಅ ಬ್ರಿಲಿಯಂಟ್ ಗರ್ಲ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಫೆಮಿನೈನ್ ಜೆಂಡರ್ ಆಫ್ ಡಾಗ್. ಡಾಗ್ಸ್, ಡಾಗ್, ಬಿಚ್, ಡಕ್. ಡಾಗ್ ಏನಾಗುತ್ತೆ ಬಿಚ್, BITCH. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದ ರೈಮಿಂಗ್ ವರ್ಡ್ ಫಾರ್ ಅ ಫ್ಲೇಟ್. ಆಪ್ಷನ್ ಎ ಟೇಕ್, ಆಪ್ಷನ್ ಬಿ ಡಾರ್ಕ್, ಆಪ್ಷನ್ ಸಿ ಲೇಟ್, ಆಪ್ಷನ್ ಡಿ ಲಾಸ್ಟ್. ಫ್ಲೇಟ್, ಲೇಟ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಹೌ ನೈಸ್ ಇಟ್ ಈಸ್ ಅ ಡ್ರೈವ್ ಅ ಕೋಚ್. ಆಪ್ಷನ್ ಎ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್, ಬಿ ಅಸರ್ಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ಸೆಂಟೆನ್ಸ್, ಇಂಪೆರೇಟಿವ್ ಸೆಂಟೆನ್ಸ್.
The right answer is option A, exclamatory sentence. Then next question. The opposite word fraud is unproud, disproud, humble, fraudless. The right answer is fraud, humble. Option C is the right answer. Let us move the next question. The suffix ship suitable with fear, color, friend, help. Friend, friendship. So option C is the right answer. Next question and last question. Pick out the odd one word. Frog, fish, crocodile, snake. Frog, fish, crocodile, snake. So the right answer is option B. ಯಾಕಂತಂದ್ರೆ ಫಿಶ್ ಇದು ನೀರಿಲ್ಲದೆ ಅದು ಇರೋದಿಲ್ಲ. ಸೊ ಫ್ರಾಗು ಸಹ ಉಭಯವಾಸಿ ಪ್ರಾಣಿ ಅಂತ ಹೇಳ್ಬೋದು. ಕ್ರೊಕೊಡೈಲ್ ಹಾಗೆ ಸ್ನೇಕ್ ಇವೆಲ್ಲ ಉಭಯವಾಸಿ ಪ್ರಾಣಿಗಳು. ಸೊ ಫಿಶ್ ಉಭಯವಾಸಿ ಪ್ರಾಣಿ ಅಲ್ಲ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್. ಸೊ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್.